ಆ ಆಕ್ಸಿಡೆಂಟ್ ಇಂದ ಹಲವಾರು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾರೆ. ಮತ್ತೆ ತುಕಾಲಿ ಸಂತೋಷ್ ಅವರು ಜೈಲ್ಗೆ ಹೋಗ್ತಾರ ಅಂತ ಕೂಡ ಅನುಮಾನ ಕೂಡ ಬರ್ತಾ ಇದೆ. ಏನಕ್ಕಂದ್ರೆ ಆ ರೀತಿ ಅಲ್ಲ, ಆ ಆಕ್ಸಿಡೆಂಟ್ ಇಂದ ಹಿಂದಿನ ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಯಾರಾದ್ರೂ ಕಾಮಿಡಿ ಮಾಡ್ತಾ ಇದ್ರ, ಯಾರು ನಗಿಸ್ತಾ ಇದ್ರ ಅಂದ್ರೆ ಅದು ನೆನಪು ಬರದೆ ತುಕಾಲಿ ಸಂತೋಷ್ ಅವ್ರ ಹೆಸರು. ಇನ್ ಬಿಟ್ರೆ ಯಾರು ನೆನಪು ಬರಲ್ಲ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಈಗ ಬಿಗ್ ಬಾಸ್ ಮೇಲೆ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ. ಒಳ್ಳೆ ಸಿನಿಮಾ ಮಾಡ್ತಾ ಇದಾರೆ, ಕಾಮಿಡಿ ಶೋಸ್ ಮಾಡ್ತಾ ಇದಾರೆ. ಬಟ್ ಈಗ ಅವ್ರಿಗೆ ಕೆಟ್ಟ ಕಾಲ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಇಂದ ಹಲವಾರು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾರೆ. ಮತ್ತೆ ತುಕಾಲಿ ಸಂತೋಷ್ ಅವರು ಜೈಲ್ಗೆ ಹೋಗ್ತಾರ ಅಂತ ಕೂಡ ಅನುಮಾನ ಕೂಡ ಬರ್ತಾ ಇದೆ. ಏನಕ್ಕಂದ್ರೆ ಆ ರೀತಿ ಅಲ್ಲ, ಆ ಆಕ್ಸಿಡೆಂಟ್ ಇಂದ ಹಿಂದಿನ ಕಾರಣಗಳು, ರಹಸ್ಯಗಳು ತಿಳಿಸ್ಕೊಡ್ತೀನಿ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಹೇಳಿದೆ ಒಳ್ಳೆ ಕಾಮಿಡಿ ಮಾಡ್ತಾ ಇದ್ರು. ಬಿಗ್ ಬಾಸ್ ಸೀಸನ್ 10 ನಲ್ಲಿ ಒಂದು ಪ್ರೋಗ್ರಾಮ್ಗೆ ಅಂತ ತುಮಕೂರು ಹೋಗಿರ್ತಾರೆ. ತುಮಕೂರು ಹತ್ರ ಕುಣಗಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಬ್ಬ ಆಟೋ ಡ್ರೈವರ್ಗೆ ಮತ್ತೆ ತುಕಾಲಿ ಸಂತೋಷ್ ಇರುವ ಕಾರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬಟ್ ಮೊದಲನೇ ದಿನ ಆಕ್ಸಿಡೆಂಟ್ ಆದಾಗ ಆ ಆಟೋ ಡ್ರೈವರ್ ತಗೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ಆ ವ್ಯಕ್ತಿ ಸತ್ತೋಗಿದ್ದಾರೆ. ಆ ವ್ಯಕ್ತಿ ಆದ ಕಾರಣ ತುಕಾಲಿ ಸಂತೋಷರಿಗೆ ಮತ್ತೆ ಕೆಟ್ಟ ಗಳಿಗೆ ಶುರುವಾಯ್ತಾ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆ ವ್ಯಕ್ತಿ ಸಾಯಲಿಲ್ಲ ಅಂದ್ರೆ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರಲಿಲ್ಲ. ಅದಾದ್ಮೇಲೆ ಆ ವ್ಯಕ್ತಿ ಆ ಟೈಮ್ ಅಲ್ಲಿ ಮದ್ಯಪಾನ ಮಾಡಿದ ಅಂತ ಕೂಡ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಏನೇ ಆಗ್ಲಿ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಪೊಲೀಸರಾಗ್ಲಿ, ಆ ಒಂದು ಇನ್ವೆಸ್ಟಿಗೇಷನ್ ಆಗ್ಲಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಆದ ಕಾರಣ ತುಕಾಲಿ ಸಂತೋಷ್ ಅವರಿಗೆ ಈ ಟೈಮ್ ಅಲ್ಲಿ ತುಂಬಾ ಬ್ಯಾಡ್ ಟೈಮ್ ಶುರುವಾಗಿದೆ. ಬಿಗ್ ಬಾಸ್ ಮೇಲೆ ಒಬ್ಬ ಹೈಟೆಕ್ ಭಿಕ್ಷಕ, ಒಳ್ಳೆ ಬಂಗಾರ ಬಂತು, ಕಾರ್ ತಗೊಂಡ್ರು, ಹಾಗೆ ಈಗೆಲ್ಲ ಮಾತಾಡೋರು ಈಗ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗೆ ಮಾತಾಡೋಕೆ ತುಂಬಾ ಜನ ಸ್ಟಾರ್ಟ್ ಮಾಡಿದ್ರೆ, ಶುರು ಮಾಡಿದ್ರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಆ ವ್ಯಕ್ತಿ ಮರಣ ಹೊಂದಿದ್ದಾರೆ. ಆ ವ್ಯಕ್ತಿ ಕೂಡ ಸತ್ತೋಗಿರೋ ಕಾರಣ ಸುಮಾರು 40 ವರ್ಷ ಆಗಿರುತ್ತೆ ಆಟೋ ಡ್ರೈವರ್ಗೆ. ಆದ ಕಾರಣ ಇವ್ರ ಮೇಲೆ ಯಾವ ರೀತಿಯಾದ ಒಂದು ಶಿಕ್ಷೆ ತಗೋಬಹುದು, ಯಾವ ರೀತಿಯಾದ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಈವರೆಗೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾವ ರೀತಿಯಾದ ಒಂದು ಕ್ರಮ ತಗೊಂತಾರೆ ಅಂತ ಬಹಿರಂಗ ಪಡಿಸಿಲ್ಲ ಪೊಲೀಸರು. ಖಂಡಿತವಾಗ್ಲೂ ಇದೊಂದು ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ತುಕಾಲಿ ಸಂತೋಷ್ ಅವರಿಗೆ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.